ಪ್ರೀತಿಪೂರ್ವಕವಾಗಿ ಮಿಷನರಿ ಕನ್ನಡ ಯುವ ವೇದಿಕೆ ಚಾಮರಾಜನಗರ ಹಾಗೂ ಜೆಎಸ್ ಶಿಕ್ಷಣ ಮಹಾವಿದ್ಯಾಲಯ ಚಾಲುತ್ತಿದ್ದು, ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ದಿನಾಚರಣೆಯೂ ಕೂಡ ಇವತ್ತು ಆಚರಿಸುತ್ತಿರುವ ವಿಶ್ವ ಮಾನ್ಯತೆ ಪಡೆದಿದ್ದಂಥ ಮಹಾ ನಾಯಕರು, ಅವರಲ್ಲಿ ಇದ್ದಂಥ ಗುಣಗಳೆಲ್ಲ ನಾವೆಲ್ಲ ಅಳವಡಿಸಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೋಣ ಅಂತ ನಾನು ಇಷ್ಟಂತ ಹೇಳಿ ಸ್ವಾಮಿ ವಿವೇಕಾನಂದ ಜಯಂತಿಯ ಜನ್ಮದಿನದ ಶುಭಾಶಯನ ನಾನು ಕೂಡ ಕೊಡ್ತಾ ಸ್ವಾಮಿ ವಿವೇಕಾನಂದ ವಿಚಾರನ ಪರಿಪೂರ್ಣವಾಗಿ ತಾವೆಲ್ಲ ತಿಳ್ಕೊಂಡಿದ್ರಿ. ಈ ಪ್ರಪಂಚಕ್ಕೆ ಅವರನ್ನು ತೆಗೆದುಕೊಂಡು ಮತ್ತು ಭಾರತೀಯ ಸಂಸ್ಕೃತಿಯೂ ಕೂಡ ಪರಿಚಯ ಆಯಿತು. ಭಾರತಕ್ಕೆ ಒಂದು ಹೆಮ್ಮೆಯ ಸ್ಥಾನವೂ ಕೂಡ ಆವತ್ತಿನಿಂದ ದೊರಕಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಬ್ಬ ಆಧ್ಯಾತ್ಮಿಕ ಚಿಂತಕನಾಗಿ ಭಾರತದ ಸಂಸ್ಕೃತಿಯನ್ನ, ಭಾರತದ ಧರ್ಮವನ್ನ, ಭಾರತದ ಪರಂಪರೆಯನ್ನ, ನಮ್ಮ ಆಚಾರ ವಿಚಾರಗಳೇನಿದೆ ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ತಂದುಕೊಂಡಂಥವರು ಸ್ವಾಮಿ ವಿವೇಕಾನಂದರು. ಯುವಕರಿಗೆ ಎದ್ದೇಳು, ಜಾಗೃತರಾಗು, ಗುರಿ ತಲುಪುವವರೆಗೆ ನಿಲ್ಲಬೇಡ ಎಂಬ ಪ್ರೇರಣಾದಾಯಕ ಸಂದೇಶವನ್ನು ನೀಡಿದರು. ಯುವಕರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ಅರಿವಿಗೆ ತರುವುದು, ಉತ್ತಮ ಚಿಂತನೆ ಮತ್ತು ನೈತಿಕ ಮೌಲ್ಯಗಳನ್ನು ಉತ್ತೇಜಿಸುವುದಾಗಿದೆ. ವರ್ತಮಾನದಲ್ಲಿ ಒಳ್ಳೆಯ ರೀತಿ ಬದುಕಿದ್ರೆ, ಒಳ್ಳೆಯ ಕ್ರಿಯೆಗಳನ್ನು ಮಾಡಿದ್ರೆ ಭವಿಷ್ಯ ಏನಾಗುತ್ತೆ ಅಂದರೆ ಉಜ್ವಲವಾಗುತ್ತೆ. ಹಾಗಾಗಿ ಈ ವರ್ತಮಾನ ಮತ್ತು ಭವಿಷ್ಯ ನಿಮ್ಮ ಕೈಲಿರೋದ್ರಿಂದ ದೇಶದ ಬದಲಾವಣೆಗೆ ನಿಜವಾದಂತಹ ಕಾರಣವನ್ನು ಕಂಡು ಅಭಿವೃದ್ಧಿ ಆಗಬೇಕಂದ್ರೆ ನಿಜವಾದಂತಹ ಶಕ್ತಿ ಯಾರಿದೆ ಅಂದರೆ ಯುವಕರಲ್ಲಿದೆ. ಹಾಗಾಗಿ ನೀವು ಇಂದಿನಿಂದಲೇ ಬದಲಾಗಬೇಕಾಗುತ್ತೆ. ಬದಲಾವಣೆಗೆ ಯುವಕರಿಗೆ ವಿವೇಕಾನಂದರು ಒಂದು ಪ್ರೇರಕ ಶಕ್ತಿ. ಸರ್ ಬರ್ರಿ ಕಿವಿ ಓಲೆ ಆಗಿರ್ಬೋದು, ಇದು ನೋಡಕತ್ತರ ಪುರುಷರ ಆಭರಣಗಳು ಅಂತ ಕಾಣ್ತಾವೆ. ಪುರುಷರ ಆಭರಣ, ಕೈಗಡಗ ಆಗಿರ್ಬೋದು, ಕಿವಿಯಲ್ಲಿ ಶತಮಾನದ ಅವ್ರ ಪುರಾತತ್ವ ಇಲಾಖೆದವರು ಅದನ್ನು ಸರ್ಟಿಫೈಡ್ ಮಾಡ್ಬೇಕು. ಬಟ್ ಇದು ಹಿಂದಿನ ಕಾಲದ್ದನ್ನ, ರಾಜ ಮಹಾರಾಜರ ಕಾಲದ್ದನ್ನ ಅಂತ ನಮ್ಗೆ ಅದು ನೋಡಿದ್ಬಿಟ್ಟು ಅನ್ಸುತ್ತೆ. ಸುಮಾರು ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿಯೂ ಬೆಳೆ ನಾಣಿಗಳು ಸಿಕ್ಕವು. ಈ ರೀತಿ ಸಿಕ್ಕವು. ಸಂರಕ್ಷಣೆ ಅದನ್ನು ರಾಜ್ಯ ಸರ್ಕಾರಕ್ಕೋ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಆಯಾ ವಿಭಾಗಪಟ್ಟಂತೆ ಆಯಾ ಪ್ರದೇಶಗಳಲ್ಲಿ ಇಟ್ಟು ಅವುಗಳನ್ನು ಪ್ರದರ್ಶನ. ಎಲ್ಲ ರಾಜರ ಕಾಲದಲ್ಲಿ ಅವ್ರದ್ದೇ ಆದ ಸ್ಟೈಲ್ ಇರುತ್ತೆ. ನೀವು ವೀರಗಲ್ಲು, ಮಾಸ್ತಿಗಲ್ಲು, ಟೆಂಪಲ್ಸು, ಮತ್ತೊಂದು ಈಗ ಒಂದು ಟೆಂಪಲ್ಸ್ ನೋಡಿದಾಗ ಇದು ನೀವೇ ಹೇಳ್ತೀರಿ ಇವತ್ತು ಇದು ಇಂಥ ಕಾಲದ್ದು, ಈ ವೀರಗಲ್ಲು ಇಂಥ ಕಾಲದ್ದು ಅಂತ. ಅವ್ರು ಹಾಕಿರೋ ಡ್ರೆಸ್ಗಳದೆ ಅವುಗಳೆಲ್ಲ ಹೋಲಿಕೆ ಆಧಾರದ ಮೇಲೆ ನಮ್ಮ ಮುಂದೆ ಸ್ಟಡಿ ಮಾಡ್ಬೋದು ಸರ್. ಈಗ ನಾವು ಸ್ಟೇಟ್ನವ್ರು ಮಾಡ್ತೀವಿ, ಸೆಂಟ್ರಲ್ ಮಾಡ್ತೀವಿ, ಆಮೇಲೆ ಕೆಲವೊಂದು ಹಿಸ್ಟೋರಿಯನ್ಸ್ ಇದ್ದಾರೆ. ಎಲ್ಲರದ್ದು ಒಂದು ಒಪಿನಿಯನ್ ಮೇಲೆ ಅದು ನಾವು ಅಧ್ಯಯನ ಮಾಡ್ತೀವಿ ಸರ್. ಅದನ್ನು ನೋಡಿ ಸ್ವಲ್ಪ ಅವರು ವಿಚಲಿತರಾಗಿ ಅದು ತಾಮ್ರ ಚಂಬಲ್ಲಿರೋದು ಹಳೆ ಡೇಟ್ ಈಗಿನ ಡೇಟ್ ಅನ್ನೋದು ಗೊಂದಲ ಬಂದು ಅವರು ಇದನ್ನು ಇನ್ನೊಮ್ಮೆ ಚೆಕ್ ಮಾಡ್ಬೇಕಂತ ಹೇಳಿದರು. ಅದನ್ನು ಮತ್ತೊಮ್ಮೆ ಇವತ್ತು ಚೆಕ್ ಮಾಡಿ ಜಿಲ್ಲಾಡಳಿತದೊಂದಿಗೆ ಅವರು ಇದು 100 ವರ್ಷದ ಹಿಂದಿನ ಒಡವೆ ಇರೋದ್ರಿಂದ ಇದು ಟ್ರೆಷರ್ ಆಗಿರುತ್ತೆ ಅಂತ, ನಿಧಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಚೆಕ್ ಮಾಡೋಕ್ಕೆ ಅವ್ರ ಜೊತೆಗೆ ಇನ್ನೂ ಇಬ್ಬರು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಮತ್ತು ಕರ್ನಾಟಕ ಸ್ಟೇಟ್ ಆರ್ಕಿಯಾಲಜಿ ಡೇಯಿಂದನೂ ಬಂದಿದ್ದಾರೆ. ಎಲ್ಲರೂ ಚೆಕ್ ಮಾಡಿ ಆರ್ನಮೆಂಟ್ಸ್ ಆರ್ ಮೋರ್ ದೆನ್ 100 years ಓಲ್ಡ್ ಅಂತ ಹೇಳಿ ಇದ್ದಾರೆ. ಸೊ ಅದು ಒಂದು ಪ್ರಕಾರ ಅದು ನಿಧಿಯಾಗಿ ಪರಿಗಣಿಸ್ತದೆ.